ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜನ್ಸ್ನಲ್ಲಿಂದ ಲೇಡೀಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ತಿನ್ನಕ್ಕೆ. ಅದು ಮೊನ್ನೆ ನೋಡಿದ್ರೆ 10 ಪ್ಯಾಕೆಟ್ 15 ಪ್ಯಾಕೆಟ್ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬ್ಯಾಂಕ್ ಮಾಡಬೇಕು ಸರ್. ಅಲ್ಲ, ಒಂದು ವರ್ಷ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಒಂದು ವರ್ಷ ಸಾಕಾ? ನೋಡಿ ವಿಜಯ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ತಮಿಳ್ನಾಡಲ್ಲಿ ಸಾರ ಅಂಗಡಿ ಎಲ್ಲ ಆ ಥರ ಮಾಡಬೇಕು ಅದೇ ಹೇಳ್ತಾರೆ. ಈಗ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ, ಗುಟ್ಕಾ ಪಾನ್ ಮಸಾಲ ಎಲ್ಲವೂ ಕೂಡ ಒಂದು ವರ್ಷ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜನ ಹೋಗ್ತಾರ? ನೀವು ಸಾರ್ವಜನಿಕವಾಗಿ ನೀವೇನು ಹೇಳ್ಬೋದು? ಹೌದು, ಜನ ಒಪ್ಪಲ್ಲ. ಅದು ಬ್ಯಾಂಡ್ ಅಲ್ಲ, ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ತಿಂದು. ಆದ್ರೆ ಇದರಿಂದ ಕ್ಯಾನ್ಸರು ಇದೆಲ್ಲ ಬರುತ್ತೆ. ಇವರು ಟೆಂಪ್ರರಿಗೆ ಬ್ಯಾಂಡ್ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ, ಅವ್ರವ್ರ ತಕ್ಕಂತೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಬ್ಯಾಂಡ್ ಮಾಡಿದ್ರು ಒಳ್ಳೇದೇ, ಜನಕ್ಕೂ ಒಳ್ಳೇದು. ಏನದು ಅಭ್ಯಾಸ ಆಗ್ಬಿಡುತ್ತೆ. ಬ್ಯಾಂಡ್ ಮಾಡಿದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಕಷ್ಟ ಇರುತ್ತೆ, ಆಮೇಲೆ ಅದೇ ಅಭ್ಯಾಸ ಆಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಜನಕ್ಕೆ ಒಳ್ಳೇದು. ಕ್ಯಾನ್ಸರು, ಮೌತ್ ಕ್ಯಾನ್ಸರ್ ಇದೆಲ್ಲ ಬರುತ್ತೆ, ಅದರಿಂದ ಒಳ್ಳೇದೇ ಅದು. ಇಂಟುಕದವರು ಕೂಡ ಹೇಳ್ತಾರೆ ಏನಂದ್ರೆ, ನಾವು ಆರೋಗ್ಯ ಕಾಪಾಡಕ್ಕಿದ್ದೀವಿ, ನಮ್ಮ ಕೈಯಲ್ಲಿ ಏನ್ ಮಾಡ್ತೀವಿ ಆ ಕೆಲಸ ಮಾಡ್ತೀವಿ, ಬಟ್ ಜನರು ಕೂಡ ಅರ್ಥಕೊಳ್ಬೇಕು ಅಂತ ಹೇಳ್ತಾರೆ. ಹೌದು, ಜನ ಅರ್ಥ ಮಾಡ್ಕೋಬೇಕು. ಆದ್ರೆ ಜನ ಅರ್ಥ ಮಾಡ್ಕೊಳ್ಳಲ್ಲ. ಮೋಸ್ಟ್ಲಿ ಎಲ್ಲರೂ ತಿನ್ನೋರೇ ಜಾಸ್ತಿ, ಅದು ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಅದೇ ಅವ್ರು ಬ್ಯಾನ್ ಮಾಡಿದ್ರೆ ಅವ್ರಿಗೆ ಒಳ್ಳೇದು, ಅದು ಅವ್ರಿಗೆ ಬರ್ಬೇಕು ಅಂದ್ರೆ ಒಳ್ಳೇದು. ಜನ ಒಂದ್ ರೀತಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಜನ ಬಿಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕಲ್ತಿರೋರು ಇಲ್ಲ. ಇವಾಗ ಬ್ಯಾನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇದು ಅಭ್ಯಾಸ ಆಗ್ಬೇಕು ಅವ್ರಿಗೆ. ಬ್ಯಾನ್ ಮಾಡ್ಬಿಟ್ರೆ ಇವಾಗ ಗುಟ್ಕಾ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ. ಇವಾಗ ಕೊರೋನಾ ಟೈಮ್ನಲ್ಲೆಲ್ಲ ಎಣ್ಣೆ ಇದೆಲ್ಲ ಬ್ಯಾನ್ ಆಗಿತ್ತು. ಏನ್ ಮಾಡಿದ್ರು, ಜನ ಅಭ್ಯಾಸ ಆಗ್ಬಿಡುತ್ತೆ ಅವ್ರಿಗೆ. ಸೊ ಅದರಿಂದ ಒಳ್ಳೇದೇ. ಅಂದ್ರೆ ಅದು ಲಾಂಗ್ ಟರ್ಮ್ ಇರಬೇಕು. ಬರೀ ಒಂದು ವರ್ಷ ಮಾಡ್ಬಿಟ್ಟು ಮತ್ತೆ ಅವರು ಇದು ಮಾಡಿದ್ರೆ ಕಷ್ಟ. ಅಂದ್ರೆ ಒಂದು ವರ್ಷಕ್ಕಿಂತಲೂ ಪರ್ಮನೆಂಟ್ಲಿ ಮಾಡ್ಬಿಡ್ಬೇಕು ಅಂತ. ಹೌದು, ಪರ್ಮನೆಂಟ್ ಮಾಡಿದ್ರು ಒಳ್ಳೇದು. ಜನಗೂ ಅರ್ಥ ಆಗ್ಬೇಕು, ಅವ್ರು ಒಳ್ಳೇದಕ್ಕೆ. ಅದು ಜನ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ. ಪಾಕೆಟ್ಗಳ ಮೇಲೆ ಬರ್ದಿರ್ತಾರೆ ಸರ್, ಇದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಕೆನ್ನೆ ಕಿತ್ತೋಗಿರೋದೆಲ್ಲ ತೋರಿಸ್ತಾರೆ. ಈಗಿದ್ದು ಕೂಡ ಅಡಿಕ್ಟ್ ಆಗಿರೋರು ಯಾಕೆ ಆ ಮಟ್ಟಿಗೆ ಇರ್ತಾರೆ? ಅವ್ರಿಗೆ ಅದೇ, ಅದು ಅಡಿಕ್ಟ್ ಆಗ್ಬಿಟ್ಟಿದೆ. ಅವ್ರಿಗೆ ತಿಂದು ಅಭ್ಯಾಸ. ಅದಿಲ್ಲ ಅಂದ್ರೆ ಒಂಥರ ಅವ್ರಿಗೆ ಸೈಕಲಾಜಿಕಲ್ ಇದಾಗುತ್ತೆ ಅವ್ರಿಗೂ. ಸೊ ಅದರಿಂದ ಅದೇ ಹೋಗ್ತಾ ಅವ್ರಿಗೆ ಇದಾಗ್ಬಿಡುತ್ತೆ. ಇವಾಗ ಸಿಕ್ಕಿಲ್ಲ ಅಂದ್ರೆ, ಪ್ರಾಡಕ್ಟೇ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅದು ಅಡ್ಜಸ್ಟ್ ಆಗ್ಬಿಡ್ತಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಕೆಲವೊಂದು ಕಾರ್ಯಗಳು ನೋಡ್ತಾ ಇರ್ತೀರಾ, ಫುಟ್ಪಾತ್ ಒತ್ತುವರಿ ತೆರುವಂತ ಆಗ್ಬೋದು, ಜೊತೆಗೆ ಹೋಟೆಲ್ ಮೇಲೆ ದಾಳಿ ಆಗ್ತಿರುವಂತದ್ದು ಆಗ್ಬೋದು. ಯಾಕಂದ್ರೆ ಆರೋಗ್ಯ ಸಂಬಂಧಪಟ್ಟಾಗ ಈಗ ಇದು ಮಾಡ್ತಿರುವಂಥದ್ದು. ಓವರ್ ಆಗಿ ಏನ್ ಹೇಳ್ಬೋದು ಗೌರ್ಮೆಂಟ್ ಬಗ್ಗೆ? ಇಲ್ಲ, ಇದೆಲ್ಲ ಒಳ್ಳೇದಕ್ಕೆ. ಇವಾಗ ಫುಟ್ಪಾತ್ ಕ್ಲಿಯರೆನ್ಸ್ ಒಳ್ಳೇದಕ್ಕೆ. ಅದು ಕ್ಲಿಯರೆನ್ಸ್ ಆದ್ಮೇಲೆ ಬೇರೆ ಎಲ್ಲಾದ್ರೂ ಒಂದು ಜಾಗ ಕೊಡ್ಬೇಕು ಅವ್ರಿಗೂ. ಬೇರೆ ಎಲ್ಲಾದ್ರೂ ಒಂದು ಅಂಡರ್ ಗ್ರೌಂಡ್ ಇದು ಮಾಡಿದ್ರು. ಸೊ ಅದು ವಿಜಯನಗರದಲ್ಲಿ ಆದ್ರೆ ಅದು ಯೂಸೇ ಮಾಡ್ತಲ್ಲ. ಸೊ ಅದು ಯೂಟಿಲೈಸ್ ಮಾಡ್ಕೋಬಹುದು. ಸೊ ಜನನು ಅಲ್ಲೇ ಹೋಗ್ತಾರೆ, ಟ್ರಾಫಿಕ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಬೇರೆ ಏನಂದ್ರೆ ಹೋಟೆಲ್ ಮೇಲೆ ದಾಳಿ, ಆ ಫುಡ್ ಅದು ಒಳ್ಳೇದಕ್ಕೆ. ಇವಾಗ ನೋಡಿ, ಅವ್ರಿಗೊಂದು ಭಯ ಇರುತ್ತೆ. ಇವಾಗ ಫುಡ್ 5 ಸ್ಟಾರ್ ಹೋಟೆಲ್ ಅಂತೀವಿ, ಕ್ಲೀನ್ ಆಗಿರ್ತಾರೆ ಅಂದ್ರು. ಆದ್ರೆ ಒಳಗಡೆ ಹೋಗಿ ರೈಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಎಕ್ಸ್ಪೈರಿ ಡೇಟ್ ಇರೋದು. ಇದು ಇವಾಗ ಪಬ್ಲಿಕ್ ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ, ಹೋಗ್ತೀವಿ ಫ್ಯಾಮಿಲಿ ಸೇರಿ, ದೊಡ್ಡ ಹೋಟೆಲ್ ಹೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂತ ಹೋಗ್ತೀವಿ. ಆದ್ರೆ ಅಲ್ಲೇ ಈ ತರ ಆದ್ರೆ ಏನ್ ಮಾಡೋಣ ಪಬ್ಲಿಕ್ ಅವರು. ಸೊ ಭಯ ಇರುತ್ತೆ ಹೋಟೆಲ್ ಅವ್ರಿಗೆ, ಬರ್ತಾರೆ ಚೆಕಿಂಗ್ ಮಾಡ್ತಾರೆ ಅಂತ. ಸೊ ಅವರು ಎಲ್ಲ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಫುಡ್ ಸೇಫ್ಟಿ, ಹಳೆ ಚಿಕನ್ ಹಾಕ್ತಾರೆ, ಹಳೆ ನಾನ್ ವೆಜ್ ಅಂಗಡಿನಲ್ಲೆಲ್ಲ ಅದೆಲ್ಲ. ಹೌದು, ಹಳೆ ಚಿಕನ್ ಇದೆಲ್ಲ ಹಾಕ್ತಾರೆ. ನಾವೇನು ದುಡ್ಡು ಕೊಟ್ಬಿಟ್ಟು ತಗೊಳ್ಳೋದು, ನಮ್ಗೆ ಒಳ್ಳೆ ಹೈಜಿನಿಕ್ ಆಗಿರ್ಬೇಕಂತ ನೋಡ್ತೀವಿ. ಆದ್ರೆ ಈ ತರ ಎಲ್ಲ ಆದ್ರೆ ಕಷ್ಟ. ಹೌದು, ಫಸ್ಟೇ ಎಲ್ಲ ಪೊಲ್ಯೂಷನ್ ಇದು ಅಂತ ಇರ್ದೆ, ಇದ್ಮೇಲೆ ಈ ತರ ಎಲ್ಲ ಕಷ್ಟ. ಇದೆಲ್ಲ ಒಳ್ಳೇದಕ್ಕೆ, ಇದೆಲ್ಲ ಆಕ್ಷನ್ ತಗೋಬೇಕು. ಅವರು ಗೈಡ್ಲೈನ್ಸ್ ಫಾಲೋ ಮಾಡ್ಬೇಕು. ಬರೀ ವರ್ಷಕ್ಕೊಂದ್ಸತಿ ರೈಡ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಇದ್ರೆ ಆಗಲ್ಲ. ರೆಗ್ಯುಲರ್ ಆಗಿ ಚೆಕ್ ಎಲ್ಲ ಮಾಡಬೇಕು 6 months ಒನ್ಸು. ಸೊ ಅವರು ಭಯ ಇರುತ್ತೆ, ಎಲ್ಲ ಹೈಜೀನ್ ಎಲ್ಲ ಫಾಲೋ ಮಾಡ್ತಾರೆ. ಹಾಗಿದ್ರೆ ಮಾತ್ರ ಜನ ಒಂದ್ ರೀತಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಹೌದು, ಜನ ಚೇಂಜ್. ಇದೆಲ್ಲ ಒಳ್ಳೇದಕ್ಕೆ, ಪಬ್ಲಿಕ್ ವೆಲ್ಕಮ್ ಮಾಡಬೇಕು. ಇದೆಲ್ಲ ಒಳ್ಳೇದಕ್ಕೆ. ಸೊ ನಾವು ಸಪೋರ್ಟ್ ಮಾಡಿದ್ರೆ ಈ ತರ ಆಗ್ತಾ ಇರುತ್ತೆ.